ತುಂಬಾ ಚೇಂಜಸ್ ಆಗಿದೆ ಗುರುಗಳೇ, ಒಂದ್ ತಿಂಗಳಲ್ಲಿ ಹಾ ತುಂಬಾ ಚೇಂಜಸ್ ಆಗಿದೆ ಗುರುಗಳೇ ನನ್ಗೀಗ. ಅಂದ್ರೆ ರಥ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಒಂದು ತಿಂಗಳಲ್ಲಿ ಫುಲ್ ಚೇಂಜಸ್ ಆಗಿದೆನಾ? ಚೇಂಜಸ್ ಆಗಿದೆ ಗುರುಗಳೇ, ಮನಸ್ಸಲ್ಲಿ ನನ್ಗೆ ತುಂಬಾ ಚೇಂಜಸ್ ಆಗಿದೆ ಮನಸ್ಸಲ್ಲಿ ಗುರುಗಳೇ. ಹಾಗಾದ್ರೆ ಹೇಗಿದೆ ಪವರ್ಫುಲ್ ರಥ ಹೇಗಿದೆ? ಗುರುಗಳೇ ನಿಜವಾಗ್ಲೂ ಗುರುಗಳೇ ಅದು ಹಾ ಈಗ ರಾಮ ಬಾಣ ಗುರುಗಳೇ, ಅದು ನಿಮ್ಗೀಗ ನಮ್ಮ ಕಲಿಯುಗದಲ್ಲಿ ಹಾ ರಾಮ ಬಾಣ ಗುರುಗಳೇ ಅದು. ನೋಡಿ, ರಾಮಬಾಣ ಹಿಂಗ್ ಬಿಟ್ಟಲ್ಲೇ ನಿಮ್ಗೆ 4 ಲಕ್ಷ ಬಂತ ಒಂದೇ ತಿಂಗಳಲ್ಲಿ? ಹೌದು ಗುರುಗಳೇ. ಇನ್ನೊಂದು ಸರ್ಕಾರಿ ಕೆಲಸ ಒಂದಿದೆ ಗುರುಗಳೇ, ಅದೊಂದು ಉದ್ಯೋಗ ಒಂದು ನನ್ಗೆ. ಆಯ್ತು ಆಯ್ತು. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಗಳೇ. ಹೇಳಿ ಸ್ವಾಮಿ, ಯಾರು ಮಾತಾಡೋದು? ನಾನ್ ಶಶಿಧರ್ ಅಂತ ಹೇಳಿ ಗುರುಗಳೇ, ಬಿಜಾಪುರಿಂದ ಕಾಲ್ ಮಾಡ್ತಾ ಇರೋದು. ಶಶಿಧರ್, ಬಿಜಾಪುರಿಂದ. ಹೇಳಿ ಸ್ವಾಮಿ. ನಿಮ್ಗೆ ಫೋನ್ ಮಾಡಿದ್ದೆ ಗುರುಗಳೇ, ಒಂದು ಧಾಬಾದಲ್ಲಿ ನೀವು ಲೈವ್ ವಿಡಿಯೋ ಮಾಡಿದಿರಿ, ಒಂದು ಹೋಟೆಲ್ ಅಲ್ಲಿ ಡಾಬಾದಲ್ಲಿ ಲೈವ್ ವಿಡಿಯೋ ಮಾಡಿದ್ರಿ ಸರ್ ಗುರುಗಳೇ. MP ಯಲ್ಲಿ ಇದ್ದಾಗ, ಮಧ್ಯಪ್ರದೇಶದಲ್ಲಿ ಇದ್ದಾಗ, MP ಯಲ್ಲಿ. ಓಕೆ. ಮಧ್ಯಪ್ರದೇಶ ಇದ್ದಾಗ ಅದು ನಿಮ್ ಬ್ಯಾಕ್ ಸೈಡ್ ಅದು ನಂಬರ್ ಡಿಸ್ಪ್ಲೇ ಆಗ್ತಾ ಇತ್ತು ಹೋಟೆಲ್ ಅವ್ರದ್ದು. ಹಾ ಹಾ. ಅದನ್ನ ನಂಬರ್ ತಗೊಂಡು ತಮ್ಗೆ ಕಾಲ್ ಮಾಡಿದ್ದೆ, ಅವ್ರಿಗೆ ಕಾಲ್ ಮಾಡಿದ್ದೆ. ಯಾರಿಗ್ ಮಾಡಿದಿರಿ? ಓನರ್ಗೆ ಮಾಡಿದಿರಾ? ಓನರ್ ಕಾಲ್ ಮಾಡಿದ್ದೆ ಗುರುಗಳೇ ನಾನು. ಓಕೆ. ಓನರ್ ಕಾಲ್ ಮಾಡಿದೆ. ಹಾ ಗೊತ್ತಾಯ್ತು ಗೊತ್ತಾಯ್ತು. ಹೇಳಿ ಹೇಳಿ ಹೇಳಿ, ನಿಮ್ ಧ್ವನಿ ಮುಖಾಂತರ ಹೇಳಿ. ಓನರ್ ಕಾಲ್ ಮಾಡಿದೆ. ಓನರ್ ಕಾಲ್ ಮಾಡಿದಾಗ ಅವರು ಇಲ್ಲ. ಅಲ್ಲ, ಒಂದ್ ವಿಚಾರ. ಈಗ ನಿಮ್ಗೆ ಪವಾಡ್ ಆಗಿದೆನಾ ಇದು? ಪವಾಡ್ ಅಂದ್ರೆ ನಾನು ನಿಮ್ಗೆ 9 ರಥವನ್ನು ತಿಳಿಸ್ಕೊಟ್ಟಿದೀನಿ, ನಿಮ್ಗೆ ಪವಾಡ್ ಆಗಿದೆ. ಆಗಿದೆ ಗುರುಗಳೇ. ಆಯ್ತು, ಕಂಟಿನ್ಯೂ ಮಾಡಿ. ಆಯ್ತು ಹೇಳಿ ಗುರುಗಳೇ. ಅವರಿಗೆ ಹೋಟೆಲ್ ಅವರಿಗೆ ಫೋನ್ ಮಾಡಿದೆ ಗುರುಗಳೇ ನಾನು, ಬ್ಯಾಕ್ ಸೈಡ್ ನಂಬರ್ ಡಿಸ್ಪ್ಲೇ ಆಗ್ತಾ ಇತ್ತು. ಓಕೆ. ಅವ್ರಿಗೆ ಫೋನ್ ಮಾಡಿದೆ. ಅವರು ಅವಾಗೆ ಫೋನ್ ಮಾಡಿದಾಗ, ನೀವು ಲೈವ್ ಅಲ್ಲಿ ಇದ್ದಾಗ ಫೋನ್ ಮಾಡಿದೆ, ಸ್ವಿಚ್ ಆಫ್ ಇತ್ತು ಅವ್ರದ್ದು ಫೋನ್. ಬೆಳಗ್ಗೆ 7:15 8 ಗಂಟೆಗೆ ಮೊಬೈಲ್ ಆನ್ ಮಾಡ್ಕೊಂಡ್ರು ಅವರು. ಮತ್ತೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದ್ದ ಅವ್ರಿಗೇನೆ. ಯಾಕೆ ನಿಮ್ ನಂಬರ್ ಹಳೆ ನಂಬರ್ ಇದ್ದು ಸ್ವಿಚ್ ಆಫ್, ಯಾವಾಗ್ಲೂ ಸ್ವಿಚ್ ಆಫ್ ಬರ್ತಾ ಇತ್ತು ನಮ್ಗೆ. ಅವ್ರ ನಂಬರ್ ಕಾಲ್ ಮಾಡಿದಾಗ ಅವರು ಹೊರಟಿದ್ದಾರೆ, ಅವ್ರು ಬೆಳಗ್ಗೆನೆ 5 ಗಂಟೆಗೆನೆ ಹೊರಟಿದ್ದಾರೆ ತಂದ್ರೆ ಗುರುಗಳೇ ಅವರು. ಹೌದು ಹೌದು. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ತುಂಬಾ, ನನ್ಗೆ ಎಷ್ಟೊತ್ತಿದ್ರು ನಮ್ ಗುರುಗಳು ಅವರು ಪಾದಯಾತ್ರೆ ಹೋಗ್ತಾ ಇದಾರೆ, ಬೆಂಗಳೂರಿಂದ ಮಂತ್ರಾಲಯದಿಂದ ಮಧ್ಯಪ್ರದೇಶಗೆ ಕೇದಾರನಾಥ್ ಹೋಗ್ತಾ ಇದಾರೆ. ನಾನು ಅವ್ರ ಸೇವೆ ಮಾಡ್ಬೇಕು, ಒಂದ್ ಸ್ವಲ್ಪ ಹಣ್ಣು ಹಂಪಲು ಕುಡಿ ಗುರುಗಳಿಗೆ, ಎಲ್ಲಾ ಪಾಪ ಕರ್ಮಗಳು ಕಳೆದೋಗ್ತವೆ. ನಾನ್ ರಾಯರ ಭಕ್ತ, ಗುರುಗಳೇ ಸೇವೆ ಮಾಡಿದ್ರೆ ನಮ್ ರಾಯರಿಗೆ ತಲುಪುತ್ತೆ ಅಂತ ಹೇಳಿದೆ ಗುರುಗಳೇ. ಅವರು ವಿತಿನ್ ಮಿನಿಟ್ ಏನು ವಿಚಾರ ಮಾಡಿಲ್ಲ ಗುರುಗಳೇ ಅವರು. ತಮ್ಮ ಹತ್ರ ನಾನು 1,000 ಹಾಕಿದ್ದೆ ಗುರುಗಳೇ ಅವರಿಗೆ. ತಮ್ಮ ಹತ್ರ ಬಂದ್ರು ಗುರುಗಳೇ ಅವರು. ಎಷ್ಟು ಹಾಕಿದ್ರ? 1,000 ಕೊಟ್ಟಿದ್ದೆ ಗುರುಗಳೇ ಅವರಿಗೆ. ಸೇವೆ ಅವ್ರ ಹಣ್ಣು ಹಂಪಲ ಕೊಡಿ ಅಂತ ಗುರುಗಳಿಗೆ ಅಂತಲ್ಲ. ಹೌದು, ಅವತ್ತು ಬಂದವರು 1,100 ರೂಪಾಯಿ ಕೊಟ್ರು ಅವರು. ಅವ್ರು ಮತ್ತೆ ನಿಮ್ದೊಂದು 1,000 ಇರ್ಬೋದು. ಹೌದು ಗುರುಗಳೇ. ಬಂದ್ರು, ಅವಾಗ ನೀವು ಮಾತಾಡಿದ್ರಿ ಗುರುಗಳೇ ನಮ್ಮ ಹತ್ರ. ಓಕೆ. ಮಾತಾಡಿ ಆಯ್ತು ಸ್ವಾಮಿ ನಾನ್ ನಿಮ್ಗೆ ಕರೆ ಮಾಡ್ತೀನಿ ಅಂತ ಕರೆ ಮಾಡಿದ್ರಿ ಗುರುಗಳೇ. ಓಕೆ. ಅವಾಗ ನನ್ನ ಕಷ್ಟಗಳೆಲ್ಲ ಹೇಳ್ಕೊಂಡೆ ಗುರುಗಳೇ ತಮ್ಮ ಹತ್ರ. ಅವಾಗ ನೀವು ನಮ್ದು ನೋಡಿ 9 ವಾರ ವೃತ ಹೇಳಿದ್ರಿ ಗುರುಗಳೇ ತಾವು. ಓಕೆ. 9 ವಾರ ವೃತ ಹೇಳಿದ್ರಿ. ಅವಾಗ ನಾನು 22 ಲಕ್ಷ ದುಡ್ಡು ಈಗ ತರ ಹೋಗಿದೆ ಗುರುಗಳೇ. ನಂದು ಈ ತರ ತಗೊಂಡಿದ್ದಾರೆ, 1 ವರ್ಷ ಆಯ್ತು ಬರ್ತಾ ಇಲ್ಲ ಅಂತ ಹೇಳಿದೆ ಗುರುಗಳೇ. ಅವಾಗ ನೀವು ಪೂಜೆ ಹೇಳಿದ್ರಿ ಗುರುಗಳೇ. ನಾ ಪೂಜೆ ಮಾಡ್ತಾ ಇದ್ದೆ ಗುರುಗಳೇ. ಈಗ 4 ವಾರ ಕಂಪ್ಲೀಟ್ ಆಗಿದೆ ಗುರುಗಳೇ. 3 ವಾರ ಕಂಪ್ಲೀಟ್ ಆಗಿ ಸೋಮವಾರ 22 ಲಕ್ಷದಲ್ಲಿ 4 ಲಕ್ಷ ಕೊಟ್ಟಿದ್ದಾರೆ ಗುರುಗಳೇ. ಓಹೋ, ಅಂದ್ರೆ ಫೋನ್ ರಿಸೀವ್ ಮಾಡ್ತಿರಲಿಲ್ಲ, ಫೋನ್ ನಿಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ ಅವರು. ಇವತ್ತು ರಥವನ್ನು ಕೇಳಿ ಅವತ್ತು ನಿಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೆದುಕೊಂಡು, ಅಲ್ಲ ಸ್ವಾಮಿ ನನ್ನ ಲೈನ್ ಸಿಕ್ಕಿಲ್ಲ, ನನ್ನ ಲೈನ್ ಸಿಗ್ಲಾರ್ದಕ್ಕೋಸ್ಕರ ಬೇರೆಯವ್ರ ಹೋಟೆಲ್ ಮ್ಯಾನೇಜರ್ಗೆ ಫೋನ್ ಮಾಡಿ ಆ ವ್ಯಕ್ತಿ ಕಾರ್ ತಗೊಂಡು ಬಂದು, ಅಯ್ಯೋ ತಂದೆ ಏನಪ್ಪಾ ನಿನ್ನ ಮಹಿಮೆ, ಮೇ ಆಪ್ಕೋ ಬಾಹರ್ ಸೋನೆ ಕಾ ಮೇ ಜಾಗ ದಿಯಾ, ಅಂದರ್ ನಹೀ ಬೇಚ್ ದಿಯಾ, ಅಂದ್ರೆ ಅವ್ರು ಕೂಲರ್ ಅಲ್ಲಿ ಮಲ್ಕೊಂಡಿದ್ದಾರೆ. ನನಗೆ ಆಮೇಲೆ ಗೊತ್ತಾಯ್ತಂತ ಅವ್ರಿಗೆ, ಒಬ್ಬೊಬ್ರು ಫೋನ್ ಮಾಡ್ತಾ ಇದಾರಂತಂದು. ನೀವು ಹೊರಗಡೆ ಸೊಳ್ಳೆ ಕಚ್ಚಿಸ್ಕೊಂಡು, ಸೊಳ್ಳೆ ಕಡ್ತಕ್ಕೆ ನಿಮ್ನ ಹೊರಗಡೆ ಮಲಗಿಸಿದ್ನಲ್ಲ ನಾನು, ನಿಮ್ಮ ಬಗ್ಗೆ ಗೊತ್ತಿಲ್ದ, ನಾನು ಕ್ಷಮೆ ಇರ್ಲಿ ಅಂತಂದ್ರೆ. ಅಯ್ಯೋ ಪರವಾಗಿಲ್ಲ, ನಿಮಗೆ ಗೊತ್ತಿಲ್ಲ ಬಿಡಿ, ಯಾಕೆ ಅಷ್ಟೊಂದು ಇದು ಮಾಡ್ತೀರ ಅಂತ ಹೇಳಿದಾಗ, ಪಾಪ ಆ ವ್ಯಕ್ತಿ ಬಂದು ನೀವೇನೋ ಒಂದು ಕಾಣಿಕೆಯನ್ನು ಸಲ್ಲಿಸಿದ್ರಿ, ಆ ಕಾಣಿಕೆಯನ್ನು ಕೊಟ್ಟು ವಾಪಸ್ ರಿಟರ್ನ್ ಹೋದ್ರು ಅವರು. ಅದೇ ಮುಖಾಂತರದಲ್ಲಿ ಅವತ್ತು ನಿಮ್ಮ ಹೆಸರನ್ನು ಹೇಳ್ಕೊಂಡು ಊಟ ಮಾಡಿದೆ. ಆದ್ರೆ ಇವತ್ತು ನೀವು 4 ಲಕ್ಷ 3ನೇ ವಾರದಲ್ಲಿ ಬಂತು ಅಂದ್ರೆ ಇದೆಂತ ಅದ್ಭುತವಾದ ಮಿರಾಕಲ್. ಅದಕ್ಕೆ ಇದು ಪವಾಡ ಅಂದ್ರೆ ಅದ್ಭುತವಾದ ಪವಾಡ ಇದು. 1 ವರ್ಷದಿಂದ ಫೋನ್ ಎತ್ತಾ ಇಲ್ಲ ಅವ್ರು, ನಿಮ್ ಫೋನು. ಆದ್ರೆ ರಥವನ್ನು ಅಲ್ಲ ಮಾತಾಡ್ತಾ ಇಲ್ಲ, ಎತ್ತಾ ಇಲ್ಲ, ರೆಸ್ಪಾನ್ಸೇ ಇಲ್ಲ. 22.5 ಲಕ್ಷ ಕೊಟ್ಟಿದ್ದೀರಾ, ಆದ್ರೆ ಇವತ್ತು 4 ಲಕ್ಷ ಬಂತು ಅಂತ ಹೇಳ್ತಾ ಇದೀರಲ್ಲ, ಎಷ್ಟನೇ ವಾರದಲ್ಲಿ ಬಂತು ಸ್ವಾಮಿ? 3 ವಾರ ಆಯ್ತು ಗುರುಗಳೇ. 3 ವಾರ ಆದ್ಮೇಲೆ ಗುರುವಾರ 3 ವಾರ ಆಗುತ್ತೆ. ಅದಾದ್ಮೇಲೆ ಸೋಮವಾರ ದುಡ್ಡು ಬಂತು ಗುರುಗಳೇ. ಸೋಮವಾರ ದುಡ್ಡು ಬಂತ. ಇವಾಗ ರಥ ಪವರ್ಫುಲ್ ರಥ ಹೆಂಗಿದೆ ಅಂತ ಗೊತ್ತಾಯ್ತಾ? ರಥ ಹೆಂಗ್ ಯಾವ ರಥ ಅಂತಂದು ಈಗ. ಹೌದು, ಇದೆಲ್ಲ ಆಯ್ತು. ಇವಾಗ
ನಮ್ದು ಡೀಲ್ ಇದೆಯಲ್ಲ, ಡೀಲ್ ಒಪ್ಕೋಬೇಕಲ್ಲ ಇವಾಗ ನೀವು. ಹೌದು ಗುರುಗಳೇ. ಒಪ್ಕೊಂತೀರಾ ಡೀಲ್ಗೆ? ಹೌದು ಗುರುಗಳೇ, ಹೌದು ಗುರುಗಳೇ. ನೀವು ಯಾವ ನಮ್ ಡೀಲ್ ಇಲ್ಲ ಅನ್ಬಾರ್ದು ಆಮೇಲೆ ನೀವು. ಇಲ್ಲ ಗುರುಗಳೇ, ಇಲ್ಲ, ಆತ್ಮಸಾಕ್ಷಿ ಆಯ್ತಾ? ಹಾ, ಓಕೆ. ನನ್ಗೆ ನೋಡಿ ಇವಾಗ 4 ಲಕ್ಷ ಬಂದಿದೆ. ನಮ್ ಡೀಲ್ ಏನಂತಂದ್ರೆ ನಿಮ್ಮ ಮನೆಗ್ ಬಂದು 2 ಹೋಳಿಗೆ ತುಪ್ಪ ಕೊಡ್ಬೇಕು, ಆಯ್ತಾ? ಹೌದು ಗುರುಗಳೇ, ಹೌದು ಗುರುಗಳೇ. 2 ಹೋಳಿಗೆ ಕೊಡ್ತೀರಾ? ನಿಜ ಗುರುಗಳೇ. 2 ಹೋಳಿಗೆ 4 ಹೋಳಿಗೆ ತಗೊಳ್ಳಿ ಗುರುಗಳೇ. ಬೇಡ, ನಾನು ಈಗ ಕೇಳಿರೋದು 2 ಹೋಳಿಗೆ. ನನ್ನ ಬಾಯಿಂದ ಇನ್ನೊಂದು ಹೋಳಿಗೆ ಕೇಳ್ತೀನಿ ಎಕ್ಸ್ಟ್ರಾ. ಯಾಕೆ ಅಂದ್ರೆ ಅದು 22 ಲಕ್ಷ, ಬರೀ 4 ಲಕ್ಷ ಮಾತ್ರ ಬಂದಿದೆ. ಇನ್ನೂ 18.5 ಲಕ್ಷ ಬರ್ಬೇಕು ಇವಾಗ ನಿಮ್ಗೆ. ಹೌದು ಗುರುಗಳೇ. ಆ 1 ಹೋಳಿಗೆ ಎಕ್ಸ್ಟ್ರಾ ಕೊಟ್ಬಿಡಿ, 18.5 ಲಕ್ಷ ಬೇಗ ಬಂದ್ಬಿಡುತ್ತೆ, ಆಯ್ತಾ? ಹೌದು ಗುರುಗಳೇ. ಸ್ವಾಮಿ, ನಾನ್ ಹಂಗೆ ತಮಾಷೆ ಮಾಡ್ತೀನಿ. ಹೋಳಿಗೆ ಬೇಕೇ ಬೇಕು ಆದ್ರೆ ನಮ್ಗೆ, ಓಕೆನಾ? ಗುರುಗಳೇ, ನಿಮ್ ಸೇವೆ ಮಾಡಕ್ಕೆ ಇರೋದು ಗುರುಗಳೇ ರಾಯರ್ದು. ನಿಮ್ದು ಈಗ ನಾನು ನಿಮ್ ಸೇವೆ ಮಾಡಿದಾಗ ರಾಯರ್ಗೆ ತಲುಪುತ್ತೆ ಗುರುಗಳೇ. ಅದು ರಾಯರ್ ಸೇವೆ ಮಾಡಿದಾಗ ನಾವು ಈಗ ಕಲಿಯುಗದಲ್ಲಿ ನಿಜಕ್ಕೆ ಅವ್ರ ರೂಪದಲ್ಲಿ ಕಾಣ್ತಾ ಇರೋದು ನೀವೇ ನಮ್ಗೆ ಈಗ. ಅಯ್ಯೋ, ದೊಡ್ಡ ಮಾತು ಸ್ವಾಮಿ. ರಾಯರ ಜಾಗ ತುಂಬಕ್ಕೆ ಯಾರಿಗೂ ಆಗಲ್ಲ. ನಾಡಿಲ್ಲಿ ಬರೀ 86 ವರ್ಷ ಇರುದು ಸ್ವಾಮಿ. ನನ್ನನ್ನು ಯಾಕೆ ನೀವು ಅಲ್ಲಿಗೆ ಕರೆದುಕೊಂಡು ಹೋಗ್ತೀರಾ? ಅಲ್ಲಿ ಆ ಸ್ಥಾನ ರಾಘವೇಂದ್ರ ಸ್ವಾಮಿಯವ್ರನ್ನೇ ಬಿಟ್ಟು ಬೇರೆ ಯಾವ ವ್ಯಕ್ತಿಗೂ ಅಲ್ಲಿ ಹೋಗೋಕೆ ಸಾಧ್ಯವೇ ಇಲ್ಲ, ಆಯ್ತಾ? ಇರ್ಲಿ, ನೀವು ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ. ಇವಾಗ 4ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ನನ್ನ ಧ್ವನಿ ಮುಖಾಂತರ ನಿಮ್ಗೆ ವ್ರತವನ್ನು ತಿಳಿಸಿದೀನಿ. ಇವತ್ತು ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದ್ದೀರಾ. ಇನ್ನೊಂದು ವಿಚಾರದಲ್ಲಿ ನೀವು ಅನುಗ್ರಹ ಆಯ್ತು ಅಂತ ಹೇಳಿ ಪೂಜೆ ಮಾಡೋದು ನಿಲ್ಲಿಸಬಾರದು. ಇಲ್ಲ ಗುರುಗಳೇ. ನಿಮ್ಮ ಉಸಿರು ಇರುವವರೆಗೂ ರಾಯರ ಹೆಸರನ್ನು ಮರಿಬಾರದು. ಹೌದು ಗುರುಗಳೇ. ನೋಡಿ, ಇವತ್ತು ಎಷ್ಟು ದಿನ ಆಯ್ತು? ನೀವು 1 ತಿಂಗಳಾಯ್ತಾ ನನಗೆ ಫೋನ್ ಮಾಡಿ ಮಾತಾಡಿ? ಹೌದು ಹೌದು ಗುರುಗಳೇ, 1 ಮಂತ್ ಆಯ್ತು. ಆಯ್ತಾ? 1 ತಿಂಗಳಲ್ಲಿ ಎಂತ ಪವರ್ಫುಲ್ ಆದಂತ ರಥವನ್ನು ತಿಳ್ಕೊಂಡು ಇವತ್ತು ಪೂಜೆ ಮಾಡಿದ್ದಕ್ಕೆ ಅನುಗ್ರಹ ಆಯ್ತು. ರಾಯರ ಮೇಲೆ ಏನ್ ನಂಬಿಕೆ ಬಂತು ನಿಮ್ಗೆ? ಇಲ್ಲ ಗುರುಗಳೇ, ನಾನು ಮುಂಚೆ 2 ವರ್ಷ 3 ವರ್ಷದಿಂದ ರಾಯರನ್ನ ನಾನು ಪೂಜೆ ಮಾಡ್ತಿದ್ದೆ ಗುರುಗಳೇ. ರಾಯರ ಮಠಕ್ಕೆಲ್ಲ ಹೋಗಿ ಬರ್ತಾ ಇದ್ದೆ. ಅಲ್ಲ, ನೀವು 2 ವರ್ಷ 3 ವರ್ಷ ಮಾಡಿದೀರಾ, ಆದ್ರೆ ಈ ತರ ರಥದಲ್ಲಿ ತಿಳ್ಕೊಂಡು ಮಾಡಿಲ್ಲ ನೀವು. ಅದು ಸರಿಯಾದ ವಿಧಾನ ಗೊತ್ತಿಲ್ಲ ಗುರುಗಳೇ. ರಾಯರಿಗೆ ನಮ್ಗೆ ಯಾವ ತರ ನಾವು ಸೇವೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಗುರುಗಳೇ. ಅದು ಅವೆಲ್ಲ ಅವು ಪಾಪ ಕರ್ಮಗಳು ಎಲ್ಲ ನಮ್ಗೆ ಕಳಿಬೇಕಾದ್ರೆ ನಿಮ್ ನಂಬರ್ ಸಿಕ್ಕೇ ನಮ್ಗೆಲ್ಲ ಪಾಪ ಕರ್ಮ ಕಳೀತು. ನಿಮ್ ಕಡೆಯಿಂದ ನಾವು ರಥ ತಿಳ್ಕೊಂಡು ಎಲ್ಲ ಸೇವೆ ಮಾಡಿದ್ವಿ ಗುರುಗಳೇ. ರಾಯರ ಸೇವೆ ಮಾಡೋದಕ್ಕೆ ಅವರೇ ನಿಮ್ ಮುಖಾಂತರ ನಮ್ಗೆಲ್ಲ ಒಳ್ಳೇದ್ ಮಾಡಿದಾರೆ ಗುರುಗಳೇ. ಒಳ್ಳೇದಾಗುತ್ತೆ. ಇನ್ನು ನೋಡಿ, ನಿನ್ನೆ ಒಬ್ರು ನನಗೆ ಬಾಯಿಗೆ ಬಂದಂಗೆಲ್ಲ ಬೈದ್ರು. ಇವಾಗ ನೋಡಿ, ಯಾಕೆ ನಿಮ್ ಫೋನ್ ಯಾವಾಗ ನೋಡಿದ್ರು ಬಿಜಿ 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 ಬಿಜಿ, ಇಲ್ಲ ಸ್ವಿಚ್ ಆಫ್ ಅಂತ ನನ್ನ ತಾಯಿನ ಹೆಂಗ್ ಬೇಕು ಹಂಗೆ ಬೈದ್ರು. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಶಶಿಧರ್ ಹತ್ರ ಮಾತಾಡ್ತಾ ಇದ್ದೀನಿ. ಈಗ ನಾನು ಅವ್ರು ಫೋನ್ ಮಾಡ್ತಾರಂತ ಆ ಭಯ ಪಟ್ಕೊಂಡು ಅವ್ರ ಫೋನ್ ರಿಸೀವ್ ಮಾಡಿದ್ರೆ ನಿಮಗ್ ದ್ರೋಹ ಮಾಡ್ದಂಗಲ್ವಾ ನಾನು? ಇವಾಗ ನಾನು ಅವ್ರ ಹತ್ರ ಮಾತಾಡ್ತಾ ಇರ್ತೀನಿ, ನೀವ್ ಫೋನ್ ಮಾಡಿದ್ರೆ ಅಯ್ಯೋ ನಾನು ಶಶಿಧರ್ ಅವ್ರು ಫೋನ್ ಮಾಡ್ತಾ ಇದ್ರಂತ ಅವ್ರ ಫೋನ್ ಕಟ್ ಮಾಡಿ ನಿಮ್ ಫೋನ್ ರಿಸೀವ್ ಮಾಡಿದ್ರೆ ಅವ್ರಿಗೆ ದ್ರೋಹ ಮಾಡ್ದಂಗಲ್ವಾ? ಹೌದು ಗುರುಗಳೇ. ಅದಕ್ಕೆ ಒಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಬಿಜಿ ಬಂದೇ ಬರುತ್ತೆ ನಿಮಗೆ. ಇವಾಗ ನಿನ್ಗೆ ಯಾಕೆ ಇಷ್ಟೊಂದು ಬಿಜಿ ಬರುತ್ತೆ? ಬೇರೆ ನಂಬರ್ ಹಾಕಂದ್ರೆ ಬೇರೆ ನಂಬರ್ ಹಾಕಿದ್ರು ಬಿಜಿನೇ ಬರುತ್ತೆ ನನಗೆ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡೋರು ಇದಾರೆ, ನನ್ನ ತಾಯಂದಿರಿದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ನನ್ನ ಅಕ್ಕ ತಂಗಿಂದಿರಿದ್ದಾರೆ, ಎಲ್ರು ನನ್ನ ಕುಟುಂಬದವರು. ಇಬ್ರ ಎಷ್ಟೋ ಜನಗಳು ಫೋನ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಬೇರೆ ನಂಬರ್ ಹಾಕಿದ್ರು ನಿಮ್ಗೆ ಬಿಜಿ ಅಂತಾನೆ ಬರುತ್ತೆ, ವೇಟಿಂಗ್ ಅಂತಾನೆ ಬರುತ್ತೆ. ಆದ್ರೆ ಕರ್ಮ ಕಳೆದು ಹೋದ್ರೆ ಮಾತ್ರ ನನ್ನ ಲೈನ್ ಸಿಗುವುದು. ನಿಜ ಗುರುಗಳೇ, ನಿಜ. ನೀವೆಷ್ಟು ದಿನ ನನಗೆ ಟ್ರೈ ಮಾಡಿದಿರ ಫೋನ್ ಮಾಡೋದಕ್ಕೆ? ಗುರುಗಳೇ, ನಾನು ನೀವು ಬೆಂಗಳೂರಿಂದ ಮಂತ್ರಾಲಯ ಪಾದಯಾತ್ರೆ ಮಾಡ್ತಿಲ್ಲ ಗುರುಗಳೇ. ಅವಾಗಿಂದ ಟ್ರೈ ಮಾಡಿ ಅವಾಗ ಸಿಕ್ಕಿಲ್ಲ. ಮಂತ್ರಾಲಯದಿಂದ ನೀವು ಯಾದಗಿರಿ ಬಂದ್ರಿ, ಬೀದರ್, ಅಲ್ಲಿ ಇಲ್ಲಿ ಅವಾಗ ಟ್ರೈ ಮಾಡೋದು ಸಿಕ್ಕಿಲ್ಲ ಗುರುಗಳೇ. ನೋಡಿ, ಸುಮಾರು ಒಂದು 3-4 ತಿಂಗಳ ಆಗಕ್ ಬಂತ. ಹಾಗಾದ್ರೆ ಇವಾಗ ಗುರುಗಳೇ ಆರಾಮ್ಸೆ ಗುರುಗಳೇ ಅಷ್ಟಾಗಿದೆ. 4 ತಿಂಗಳ 3 ತಿಂಗಳ ಇಟ್ಕೊಳ್ಳಿ. 1 ತಿಂಗಳ ಆಯ್ತು ಅನುಗ್ರಹ ಆಗಿ ಸಿಕ್ಕು ನಿಮ್ಗೆ. 3 ತಿಂಗಳಿಂದ ನನಗೆ ಫೋನ್ ಮಾಡಿದ್ರೆ ಸತತವಾಗಿ ನಿಮ್ಗೆ ಅನುಗ್ರಹ ಆಗಿಲ್ಲ. ಇವತ್ತು 3ನೇ ತಿಂಗಳ 1ನೇ ತಿಂಗಳಲ್ಲಿ 4ನೇ ವಾರದಲ್ಲಿ ನಿಮ್ಗೆ 4 ಲಕ್ಷ ಬಂದಿದೆ ಅಂದ್ರೆ ಇದು ಎಂತ ಅದ್ಭುತ! ಇದು ರಾಯರ ಪವಾಡ. ಇದು ಏನ್ ಸ್ವಾಮಿ, ಅದು ನಿಮ್ ದುಡ್ಡನೇ ಇರ್ಲಿ, ಆದ್ರೆ ಕಳ್ಕೊಂಡಿದ್ದೀರಾ. ಆದ್ರೆ ವಾಪಸ್ ಪಡ್ಕೋಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಸ್ವಾಮಿ. ಇವತ್ತು 1 ಸಲ ದುಡ್ಡು ಕೊಟ್ಟಿವಿ ಅಂದ್ರೆ ಮುಗಿದೋಯ್ತು. ಅದು 3 ನಾಮ ಅಂತಾನೆ. ಯಾಕಂದ್ರೆ ಆ ವ್ಯಕ್ತಿ ಒಳ್ಳೆ ವ್ಯಕ್ತಿ, ಅವನ ಮನಃಶಾಂತಿ ನೆಮ್ಮದಿಯಿಂದ ಅವನು ಇದ್ದು ಇನ್ನೊಬ್ಬರಿಗೆ ದ್ರೋಹ ಮಾಡಲ್ದ ಬದುಕಿದ್ರೆ ಅವ್ನು ಕೊಟ್ಟೆ ಕೊಡ್ತಾನೆ. ಆದ್ರೆ ಇನ್ನೊಬ್ಬರ ತಲೆ ಒಡೆದು ಬದುಕ್ತಾರಲ್ಲ, ಅದು ಜೀವನದಲ್ಲಿ ತುಂಬಾ ಕಷ್ಟ ಬಂದ್ಬಿಡುತ್ತೆ. ಅವತ್ತೆ ಯಾರ ದುಡ್ಡನ್ನು ಇಸ್ಕೊಂಡು ಆಗಿನ ಕ್ಷಣಕ್ಕೆ ಮಾತ್ರ ನಮ್ಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಆದ್ರೆ ಮತ್ತೆ ಬರ್ತಾ ಹೋದಂಗೆಲ್ಲ ಇನ್ನೊಬ್ರು ದುಡ್ಡಲ್ಲಿ ಬದುಕಬಾರ್ದು. ನಾವು ಒಬ್ರ ಹತ್ರ ದುಡ್ಡು ಇಸ್ಕೊಂಡಿದ್ವಿ ಅಂದ್ರೆ ಕೊಟ್ಟು ಬಿಡ್ಬೇಕು ಅದನ್ನ. ಹೌದು ಗುರುಗಳೇ, ನಿಜ. ಅವರು ಫೋನೇ ರಿಸೀವ್ ಮಾಡ್ತಾ ಇಲ್ಲ ಗುರುಗಳೇ. ಮಧ್ಯದಲ್ಲಿ ಒಬ್ರು ಆಗಿದ್ರು, ಫೋನೇ ರಿಸೀವ್ ಮಾಡ್ತಾ ಇದಿರ್ಲಿಲ್ಲ. ಅಲ್ಲಿದ್ದಾರೆ, ಇವಾಗ ಬರ್ತಾರೆ ಅವಾಗ ಕೊಡ್ತಾ ಇದ್ರು ಗುರುಗಳೇ. ರಾಯರ್ದು ಪೂಜೆ ಮಾಡಿದ ತಕ್ಷಣ ನಮ್ಗೆ 3ನೇ ವಾರದ ನಂತರನೇ ಕೊಟ್ಟಿದ್ದಾರೆ ಗುರುಗಳೇ. ಖಂಡಿತ ಒಳ್ಳೇದಾಗ್ಲಿ. ಯಾವ್ದು ಅಂತ ಹೇಳಿದ್ರಿ ಸ್ವಾಮಿ ನಿಮ್ದು? ಬಿಜಾಪುರ ಗುರುಗಳೇ. ಬಿಜಾಪುರಿಗೆ ಬರ್ತೀನಿ. ಅಯ್ಯೋ ಬಿಜಾಪುರ ಏನ್ ಜನ ಇದಾರೆ ಗೊತ್ತಲ್ಲ ಬಿಜಾಪುರದಲ್ಲಿ.
ಹೌದು ಸುಮಾರು ಜನ ಇದಾರೆ, ನನ್ನ ತಾಯಂದಿರು ಅಣ್ಣ ತಮ್ಮಂದಿರು, ಬನ್ನಿ ಬನ್ನಿ ಅಂತ ಕರಿತಾ ಇದಾರೆ. ಈ ಸಲ ಬರ್ತೀನಿ. ಬಂದಾಗ ನಮ್ಗೆ ಹೋಳಿಗೆ ತುಪ್ಪ ರೆಡಿ ಮಾಡ್ಬೇಕು. ಹೌದು ಗುರುಗಳೇ, ಬನ್ನಿ ಗುರುಗಳೇ. ಓಕೆ ಸ್ವಾಮಿ, ಒಳ್ಳೇದಾಗ್ಲಿ. ಮತ್ತೆ ಬಿಡು ಇದ್ದಾಗ ಕರೆ ಮಾಡ್ತೀನಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವಳಿ ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಸ್ವಾಮಿ. ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಗುರುಗಳೇ, ರಾಯರಿದ್ದಾರೆ ಗುರುಗಳೇ. ಕೇಳಿದ ಮೇಲೆ ಸುಮ್ಮನೆ ಆಗ್ಬಿಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ.